माहिती राजाधिराज सद्गुरुनाथ महाराज की जय. श्री ಗುರುದೇವ ದತ್ತ. ಇನ್ನೊಂದು ಸ್ವಲ್ಪ ಎತ್ತರ ಕಡಿಮೆ ಮಾಡಿರೋದು ಮೈಕ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜೈ ಜೈ ರಘುವೀರ ಸಮರ್ಥ. ಪಾರ್ವತಿ ರಾಜಾಧಿರಾಜ ಸದ್ಗುರುನಾಥ. श्रीराम जय राम जय जय राम. 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 माधव मेघश्याम जानकी जीवन राम राम. सुंदर माधव जानकी जीवन राम. राम जय राम जय जय राम. राम जय राम. राम 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 सीता राम राम राम. राम 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 सीता राम राम राम. शिवाय नमो शिवाय नमो. शिव 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 हराय नमो. रामदेव मुक्तिव रामदेव मुक्तिव रामदेव मुक्तिव रामदेव रामदेव रामपार. श्रोते पुसती कोण ग्रंथ काय बोलिले जियेथ. श्रवण केल्याने प्राप्त काय आहे श्रीराम. ग्रंथानाम दासबोध गुरु शिष्यांच्या संवाद. येथ बोलिला विशद भक्ती मार्ग श्रीराम. नवविधा भक्ती आणि ज्ञान बोलिले वैराग्याचे लक्षण. बहुधा अध्यात्म निरूपण निरूपिले श्रीराम. भक्तीचे न योगे देव निशयी पावती मानव. ऐसा आहे अभिप्राव ये ग्रंथी श्रीराम. जय जय रघुवीर ठोपार कुमाये. जय जय ठोपार कुमाये.
सारिखा असता पाठी राखा, इतरांच्या लेख कोण करी. राजयाचिकांता काय भीक मागे, मनातिया जोगे सिद्धी पावे. कल्पतरू तळवटी जो कोणी बैसला, काय होणे त्याला सांगा जोगी. ज्ञानदेव म्हणे तरलो तरलो, आता उद्धरिलो. सद्गुरु कृपा. रामकृष्ण हरी. ಪ್ರಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮೆಲ್ಲರ ಭಾಗ್ಯ ನಮ್ಮ ಮಹಾರಾಜರ ಅರ್ಥಾತ್ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಅತ್ಯಂತ ಅಂತರಂಗದ ಶಿಷ್ಯರಾಗಿರುವಂತಹ ನಮ್ಮ ಹಿರಿಯ ಗುರು ಬಂದು ಗುರುಬಾಳಪ್ಪ ಅವರ ಮನೆಯೊಳಗೆ ಅವರ ಕುಟುಂಬ ಪರಿಪೂರ್ಣವಾಗಿ ಇದ್ರಾಗ ತೊಡಕೊಂಡು ಮಹಾರಾಜರ ಸೇವೆಯೊಳಗೆ ಈ ಒಂದು ಸಪ್ತಾಹದೊಳಗೆ ಸಪ್ತಾಹವನ್ನು ನಡೆಸಿಕೊಂಡು ಬರಲಿಕ್ಕತ್ತು. ಇದು 51 ವರ್ಷ. ಸಾಮಾನ್ಯ ಅಲ್ಲದು. ಸಪ್ತಾಹಗಳನ್ನು ನಾವು ರೊಕ್ಕಿದ್ದವರಷ್ಟೇ ಮಾಡ್ತೇವೆ, ಅವರಷ್ಟೇ ಮಾಡ್ಬೋದು, ಹಿಂಗಲ್ಲ. 51 ವರ್ಷಗಟ್ಟಲೆ ಸತತವಾಗಿ ಇಂಥ ಒಂದು ಮಹಾನ್ ಜ್ಞಾನ ಯಜ್ಞ ಈ ಜಾಗದೊಳಗೆ ನಡ್ಕೊತ ಬರಬೇಕಾಗಿತ್ತು. ಇಂಥ ಒಂದು ವೈಭವ ದಿನಕ್ಕೆ ದಿನಕ್ಕೆ ವರ್ಷಕ್ಕೆ ವರ್ಷಕ್ಕೆ ವೈಭವವನ್ನು ನಾವಿಲ್ಲಿ ಕಾಣುವಂಥ ಭಾಗ್ಯ ನಮ್ಮದಾಗಬೇಕಾದ್ರೆ ಅದ್ರ ಹಿಂದೆ ಕೇವಲ ಸದ್ಗುರುಗಳ ಕೃಪಾ ಇದ್ರೆ ಮಾತ್ರ ಆಗ್ತದೆ. ಅಂಥ ಮಹಾರಾಜರ ಅತ್ಯಂತ ಕೃಪೆಯನ್ನು ಪಡೆದಂತಹ ಕುಟುಂಬ ಇದು. ಆ ಒಂದು 51ನೇ ವರ್ಷದ ಸಪ್ತಾಹದ ನಿಮಿತ್ತ ನಾವು ನೀವುಗಳೆಲ್ಲ ಇಲ್ಲಿ ಕೂಡೆವು. ಇವತ್ತು ಸಪ್ತಾಹದ ಪ್ರಥಮ ದಿನ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಸಮರ್ಥರು ನುಡಿಸಿದ 2 ವಿಚಾರಗಳನ್ನು ನೀವು ಸ್ವಲ್ಪ ಸಮಯದೊಳಗೆ ಚಿಂತನೆ ಮಾಡೋಣ. ಸ್ವಲ್ಪ ಸಮಯ ಭಾಳಷ್ಟು ಹೇಳ್ತಿದ್ದೆ ಅಂದ್ರೆ ನೀವು ಹೆಂಗಾರೆ ಕೇಳಿದ್ರೆ ನಡೀತದೆ. ಸ್ವಲ್ಪ ಹೇಳ್ತಂದ್ರೆ ಮನಸ್ಸು ಕೊಟ್ಟೆ ಕೇಳಬೇಕಾಗ್ತದೆ ನೀವು. ಏನು ಅದಕ್ಕೆ ಸ್ವಲ್ಪ ಸಮಯದೊಳಗೆ ಈ ಅಧ್ಯಾತ್ಮದ ಒಂದು ಗುಹ್ಯ ಎಲ್ಲಿ ಅಡಗ್ಯದಂದ್ರೆ ಸದ್ಗುರುಗಳ ಮೇಲೆ ಅಖಂಡವಾಗಿ ಶ್ರದ್ಧೆ ಮತ್ತು ಶರಣಾಗತಿ ಒಳಗೆ ಇದು ಅಡಗ್ಯದ. ನಾವು ಅನುಗ್ರಹ ತಗೊಂಡ ಮೇಲೆ, ಉಪದೇಶ ತಗೊಂಡ ಮೇಲೆ ನಮ್ಮಲ್ಲಿ ಏನು ಬದಲಾವಣೆ ಆಗಬೇಕು ಅಂದ್ರೆ ಅಖಂಡವಾಗಿ ಸದ್ಗುರುಗಳ ಮೇಲೆ ಶ್ರದ್ಧೆ ಇಡಬೇಕು. ಒಂದನೇದ್ದು, ಸದ್ಗುರುಗಳಿಗೆ ತಮ್ಮನ್ನು ತಾವು ಸಂಪೂರ್ಣ ಅರ್ಪಣೆ ಮಾಡ್ಕೋಬೇಕು. ಈ 2 ಆದ್ರೆ ಸಾಕು. ಮುಂದೆ ನಾಮಸ್ಮರಣೆನೂ ಸಮರ್ಥ ಮಾಡಿಸ್ಕೋತಾರೆ, ಉಪಾಸನಾನೂ ಸಮರ್ಥ ಮಾಡಿಸ್ಕೋತಾರೆ. ನಿನ್ನ ಮುಂದಿನ ಪರಮಾರ್ಥದ ಹಾದಿಯನ್ನು ಮಹಾರಾಜರೇ ತೋರಿಸ್ತಾರೆ. ಜವಾಬ್ದಾರಿ ಪೂರ್ಣ ಸಮರ್ಥರಿಗೆ ನಾವು ಬಿಟ್ಟು ಬಿಡಬೇಕು. ನಾವು ನಿವಾಂತಿರಬೇಕು. ಹಾಗೆ ಕಬೀರ್ದಾಸರು ಅಂತಿದ್ರಂತೆ. ಕಬೀರ್ದಾಸರು ಅಂದಿರಂತ, ಹಮ್ ಬೈಟೆ ಆರಾಮ್ ಹಮಾರ ಜಪ್ ಕರೆ ರಾಮ ಅಂತ. ನಾವು ಆರಾಮ್ ಕೂತೇವ, ನಮ್ಮ ಜಪ ಏನದಾರ ನಮ್ಮ ರಾಮರಾಯ ಮಾಡ್ತಾನಂತ. ಹಂಗೆ ನಾವು ಆರಾಮ್ ನಿವಾಂತ. ಕೈಸೇನಿ ದೈವತ ಪ್ರಸನ್ನ ತ್ವರಿತ ಉಗಾರಾಯೇ ನಿವಾಂತ ಶಿನ ಶಿವಾಯ. ಸೂರ್ ತಪ್ಪಿಸ್ಬೇಡ್ರಿ ನೀವು. ಭಗವಂತ ಗುರುನಾಥ ನಮಗೆ ಅಗ್ನಿ ಸ್ವಲ್ಪ ಸಮಯದೊಳಗೆ
ಗುರುನಾಥನನ್ನು ಪ್ರಸನ್ನ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ನಿವಾಂತ ಇರುವುದು ಕಲೀರಿ ಅಂತಾರವರು. ಶಿನಸಿವಾಯ, ಈ ಶಿನಸಿ ಅಂದ್ರೆ ಪ್ರಪಂಚ ಅನ್ನುವಂಥದ್ದೇನು ವಜ್ಜಿ ಹೊತ್ಕೊಂಡು ಗೋಳ್ಯಾಡ್ಲಿಕ್ಕೆ ಕತ್ತೇವಲ್ಲ, ಈ ಗೋಳ್ಯಾಟ ಮೊದಲು ಬಿಡ್ರಿ. ಯಾಕಂದ್ರೆ ನಿಮ್ಮ ಪ್ರಪಂಚ ನೀವು ನಡೆಸೋದಿಲ್ಲ, ಯಾರ ಪ್ರಪಂಚನೂ ಯಾರೂ ನಡೆಸೋದಿಲ್ಲ. ನಮ್ಮೆಲ್ಲ ಪ್ರಪಂಚಗಳಾಗಲಿ ಪರಮಾರ್ಥ ಆಗಲಿ ನಡೆಸೋರು ಯಾರಾದರೂ ಇದ್ರೆ ಕೇವಲ ನಮಗೆ ಅನುಗ್ರಹ ಮಾಡಿದಂಥ ಸದ್ಗುರುಗಳು. ಇದನ್ನು ಹೃದಯದೊಳಗೆ ಗಟ್ಟಿಗೆ ಹಿಡಿದಂತಾರೆ. ಟೊಬ್ಬಾರ ಕುಮಾರಿ ನಾವೆಲ್ಲರೇ ಇದರೊಳಗೆ ನಮ್ಮ ಕರ್ತೃತ್ವ ಬುದ್ಧಿ ಜ್ಞಾತೃತ್ವ ಬುದ್ಧಿಯನ್ನು ತೋರಿಸ್ಲಿಕ್ಕೆ ಹೋದೆವಂದ್ರ ಸಮರ್ಥರಂತಾರ, ನಗುತ್ತಾರ ಅವರು. ನಾ ಮಾಡಿದೆ, ನನ್ನಿಂದ ಆತು, ನಾ ಇರಲಿಲ್ಲ ಅಂದ್ರೆ ಹೆಂಗೆ ನಡೀತದ, ನಾ ನಿಂತೆಂತ ಮಾಡಿದ್ರು. ಎಷ್ಟು ಗುದುಮುರಿಗೆ ಉಪಾಧಿ ಹಾಕೋತೇವಲ್ಲ, ನಾ ಜ್ಞಾನಿ, ನಾ ತಿಳಿದೇನೆ, ನನ್ನಷ್ಟು ಯಾರು ಇವೆಲ್ಲದರಿಂದ ನೀವು ಹೊರಗೆ ಬಂದುಬಿಡ್ರಿ ಅಂತಾರೆ. ಇದು ಒಂದು ಸಿನಸಿನೆ ಅಂತಾರೆ, ಇದು ಒಂದು ಮೈ ಮೇಲೆ ನಿಮ್ಗೆ ವ್ಯವಹಾರ. 4 ಕಡೆ ಏನೋ 4 ಮಾತು ಪ್ರವಚನ ಹೇಳಿಕತ್ರಿ ಅಂದ್ರೆ 5ನೇ ಕಡೆ ನಿಮ್ಮನ್ನು ಕರೆದು ಕೂಡಿಸಿದಂದ್ರೆ ಅಸಮಾಧಾನ ಆಗ್ತದೆ. ಟೊಬ್ಬಾರ ಕುಮಾಯಿ ಇನ್ನು ನಾ ಇಲ್ದ ಹೆಂಗೆ ನಡೀತದ ಅಂತೇಳಿ ಕರ್ತೃತ್ವ ಬುದ್ಧಿ ಇಟ್ಕೊಂಡಿರ್ತಾರಲ್ಲ ಅಹಂಕಾರ, ಅವ್ರು ಮುದ್ದಾಮ್ ತಡ ಮಾಡ್ತಾರ. ನಾ ಹೋಗ್ಲಾರ್ದ ಹೆಂಗೆ ಚಾಲು ಮಾಡ್ತಾರಂತೆ. ಒಮ್ಮೆ ಚಾಲು ಮಾಡಿ ನೋಡ್ರಿ ನೀವು, ಆವಾಗ ಅನ್ನಿಸ್ತದ ನಾ ಇರ್ಲಿಲ್ಲ ಅಂದ್ರೂ ಸಹಿತ ಚಾಲು ಮಾಡ್ತಾರೆ. ಟೊಬ್ಬಾರ ಕುಮಾಯಿ ಸದ್ಗುರುಗಳಿಂದ ಅನುಗ್ರಹಿತನಾದಂಥ ಶಿಷ್ಯ ಮೋತಿ ಸಪ್ಪಗೆ ಮಾಡಿದಂದ್ರ ಅವ ಸದ್ಗುರುವಿನ ಶಿಷ್ಯತ್ವವನ್ನು ಪಾಲಿಸಲಿಕ್ಕೆ ಅವೊಬ್ಬ ಅಸಮರ್ಥ ಅಂತ ತಿಳ್ಕೊಂಡಂತ. ಗುರುನಾಥಗ ಒಮ್ಮೆ ನಮ್ಮನ್ನು ನಾವು ಒಪ್ಪಿಸಿದ ಮೇಲೆ ಚಿಂತ್ಯಾಕೆ ಮಾಡ್ಬೇಕಂತಾರ ಅವರು. ಚಿಂತ್ಯಾಕ ಮಾಡತಿ ಚಿನ್ಮಯನಿದ್ದಾನೆ ಹೇಳೋ ಪ್ರಾಣಿ ಅಂತ ಗುರುಲಿಂಗಂಗ ಮಹಾರಾಜರಾದ್ರು. ಏನು ಚಿಂತೆ ಮಾಡ್ತೀವೋ ಮಹಾರಾಜ, ಈಗ ಲಗ್ನ ಆದ್ಮೇಲೆ ಹೇಳ್ತಿ ನನ್ನ ಪ್ರಪಂಚ ಹಂಗನ್ ಚಿಂತೆ ಮಾಡಿದ್ರೆ ಹೆಂಗ? ಜವಾಬ್ದಾರಿ ಹೊತ್ತಲ್ಲೇ ಲಗ್ನ ಆಗಿರ್ತಾನವ. ಗಂಡನ ಮೇಲೆ ವಿಶ್ವಾಸ ಇರಲದಕ್ಕಾಗಿ ಚಿಂತೆ ಮಾಡೋದಾಗ್ತದ. ಮಾಡ್ಕೊಂಡು ನಾನು ಇಷ್ಟೆಲ್ಲ ಅಗ್ನಿ ಸಾಕ್ಷಿಯಾಗಿ ಸಲುವುದಿಲ್ಲನು. ಹೋಗ್ಲಿ ಅವನ ಮೇಲೆ ನಿಮಗೆ ಮಹಾರಾಜರಂದ್ರು ಸಕಲ ಜೀವಾಂಚ ಕರಿತೋ ಸಾಂಬಾಳ ತುಜ ಮೋಕಡಿಲ ಐಸೇನಾಯಿ. ಇಡೀ ಏನ ಬ್ರಹ್ಮಾಂಡದೊಳಗೆ ಇರುವಂತ ಅನುರೇಗ ತೃಣಕಾಷ್ಟ ಕ್ರಿಮಿ ಕೀಟಾದಿಗಳನ್ನು ಮೊದಲು ಸಲುವಂತವ ನಿನ್ನೊಬ್ಬರನ್ನ ಬಿಟ್ಟು ಸಲುತ್ತಾನ. ನಿನ್ನಂತಲೇ ಅಂತ ದೃಢವಾದ ವಿಷಯ ಇತ್ತು ಅಂದ್ರೆ ಸಮರ್ಥರ ಒಂದು ಸೇವಕ ಹೆಂಗಿರ್ಬೇಕಂದ್ರೆ ಮಾದರಿ ಆಗಿರ್ಬೇಕು ಜಗತ್ತಿಗೆ. ಅವನು ನೋಡಿದ್ರೆ ಸಮಾಧಾನ ಆಗ್ತಿರ್ಬೇಕು, ಅವನು ನೋಡಿದ್ರೆ ಧೈರ್ಯ ಬರ್ತಿರ್ಬೇಕು, ಅವನು ನೋಡಿದ್ರೆ ಚಿಂತೆಗಳು ಓಡಿ ಹೋಗ್ತಿರ್ಬೇಕು. ಸಮರ್ಥಾತಿಯ ಸೇವಕ ವಕ್ರಪಾಹೇ, ಸಮರ್ಥಾತಿಯ ಸೇವಕ ವಕ್ರಪಾಹೇ, ಸಮರ್ಥಾತಿಯ असा सर्वभूमंडळी कोण आहे, असा सर्वभूमंडळी कोण आहे, समर्थातिया सेवका यमुना. जयाची लीला वर्णिती लोकतिनी, जयाची लीला वर्णिती लोकतिनी, नुपेक्षी कदा राम दासाभिमानी, समर्थातिया सेवका वक्रपाये, समर्थातिया सेवका वक्रपाये, समर्थातिया समर्थातिया सेवका वक्रपाये, समर्थातिया.
ಇಲ್ಲ ಅದು ನಾವು ಕುಂಡ್ಲಿ ತೋರಿಸ್ಲಿಕ್ಕೆ ಹೋದ್ ನಮ್ದು ನಾನು ಕುಂಡ್ಲ್ಯಾಗ ಏನಿದೆ ನೋಡ್ರಿ ನಾ ಕಿರ್ನಾಕ್ಕೆ ಎದ್ದು ಕುಂಡ್ಲಿ ಎದ್ದು ಹೋಗೋರು ಮಂದಿ ಎತ್ತಿದ್ದಾರೆ, ಪೇಟೆದವ್ರು ಎದ್ದು ಹೋಗ್ತಾರೆ, ತಬಲಾದವ್ರು ಎದ್ದು ಹೋಗ್ತಾರೆ. ಇದ್ರು ಸಹಿತ ಹೆಂಗಾರೆ ವಾಸ್ ನಾನು ಅಡ್ಡತ್ತಿದ್ದ ಹಚ್ತಾರೆ. ಇದು ಹೆಂಗ್ರಿ ಇದು ಅಂತ ಕೇಳಿ ನಿಮ್ಮ ಕುಂಡ್ಲ್ಯಾಗ ಹಂಗೆ ಅದ ಅಂತ. ನೀವು ಎಲ್ಲ್ಯಾಕೆ ಹೋದ್ರು ನಿಮ್ಮ ಹಣೆ ಬಾರ್ದಾಗ ಇಷ್ಟೇ ಅದ ಅಂತ. ನನಗೆ ದಡ್ಡ ಬಿದ್ದಂಗೆ ಆಗ್ಯದ. ಇದ್ದಂಗೆ ಜಪ್ಕೊಂಡು ಹೋಗೋದು. ಒಮ್ಮೆ ಅಂತೂ ನಾ ಕೀರ್ತನ ಕಲಗನ್ಯಾಗ ಕೀರ್ತನ ಮಾಡ್ಲಿಕ್ಕತ್ನೆ ಬಾರ್ಸಾವ್ರೆ ಇದ್ದಿದ್ದಿಲ್ಲ. ಒಬ್ಬ ದಮಡಿ ತೊಗೊಂಡು ಕೂತಿದ್ದ, ಆದರೂ ಚಂದಾಗಿ ಬಾರಿಸ್ತಿದ್ದಿಲ್ಲ. ನಾ ಅಂದೆ ದಮಡಿ ಅಂದೆ. ದಮಡಿ ನಾನೇ ಬಾರಿಸ್ಕೊತ ಕೀರ್ತನ ಹೇಳಿದ್ನು. ಠೋಪಾರ ಕುಮಾಯೇ ಊರ್ನಾಗ ಠೋಪಾರ ಕುಮಾಯೇ. ಓ ನೋಡ್ರಿ, ಗುರುನಾಥನ ದರ್ಬಾರ್ದಾಗ ಗುರುನಾಥ ಸಂತೋಷಗೊಳ್ಬೇಕಾದ್ರೆ ದಮಡಿ ಆದರೂ ಬಾರಿಸ್ಬೇಕು, ಸಂಬಾಳ ಆದರೂ ಬಾರಿಸ್ಬೇಕು, ಬೇಡ ಹಲಗಿ ಆದರೂ ಬಾರಿಸ್ಬೇಕು. ಏನರೇ ಒಟ್ಟ ಮಾಡ್ರಿ ಆ ಸಭಾ ಆನಂದ ಆಗ್ಬೇಕು ಅನ್ನುವಂಥದ್ದು ಅಂತಃಕರಣದಾಗ ಅಂಥ ಒಂದು ದೃಢವಾದಂತಹ ಕಳಕಳಿ ಇರಬೇಕು. ಅದಕ್ಕೆ ಎಲ್ಲರೂ ಹೆಂಗೆ ಸಶಕ್ತಾವು. ಮಿಲ್ಟ್ರಿ ಒಳಗೆ ಹೆಂಗಿರುತ್ತೆ ಅಂತ ತಿಳ್ಕೊಂಡ್ರೆ ನೀವು ಮಿಲ್ಟ್ರಿಗೆ ಹೋಗಿ ನೋಡ್ರಿ. ನೀವು ಇಲ್ಲಿ ಪೊಲೀಸರು ಇದ್ದಾರೆ ನೋಡಿ, ಇಲ್ಲಿ ಇವ್ರು ಪೊಲೀಸರು ಅಲ್ಲ, ಅವರು PSI ಇದ್ದಾರೆ, PSI ಇದ್ದಾರೆ ಅವರು. ಏನು ಆ ಮಿಲ್ಟ್ರಿ ಒಳಗೆ ಹೆಂಗೆ ಅಟೆನ್ಷನ್ ಅಂದ್ಕೊಳ್ಳೆ ನಿಸುಮ್ ಹಿಂಗೆ ನಿಂತೆ ಅಂದ್ರೆ ಹಿಂದೆ ಗುಂಡು ಹಾಕಿಬಿಡ್ತಾರೆ. ಹಂಗೆ ನಮ್ಮ ರಾಮಣಮೂರ್ತಿ ಅಂತಿದ್ರ ಇದು ಮಿಲ್ಟ್ರಿ, ಗುರುನಾಥನ ಮಿಲ್ಟ್ರಿ ಅದ ಇದು. ನೀವೆಲ್ಲರೂ ಹೆಂಗಿರ್ಬೇಕು, ಹಿಂದೂ ಸಹಿತ ಕೂಡಬಾರ್ದು. ಹಿಂಗೆ ಕೂತ್ರೆ ನಿಮ್ಮ ಲಗ್ನನೇ ಆಗ್ತಿದ್ದಿಲ್ಲ. ಆವಾಗ ಶಟದ ಕೂತೀರಿ. ಗುರುನಾಥನ ದರ್ಬಾರದೊಳಗೆ ಹಿಂಗೆ ಕೂಡು. ಅದಕ್ಕೆ ಅವರಂದ್ರು ಮನಾಚೆ ಶ್ಲೋಕನಾಗ ಸಮರ್ಥನಂದ್ರು, ಸಮರ್ಥಾಚಿಯ ಸೇವಕ ವಕ್ರಪಾಹಿ. ಸಮರ್ಥರ ಸೇವಕರನ್ನ, ಸಮರ್ಥರ ಶಿಷ್ಯರನ್ನ, ಸಮರ್ಥರ ದಾಸರನ್ನ ವಕ್ರ ದೃಷ್ಟಿಯಿಂದ ನೋಡಾವ. ಈ ಭೂಮಂಡಲದಾಗ ಯಾರಿದ್ದಾರೆ ಮಾತಾಡಬೇಡ್ರಿ. ಯಾರಿದ್ದಾರೆ ಈ ಭೂಮಂಡಲದಾಗ? ಇಲ್ಲ ಬಿಜಾಪುರದಾಗ ಅಂತಿಲ್ಲ ಅವರು. ಭೂಮಂಡಲದಾಗೆ ಯಾರೂ ಇಲ್ಲ. ಜಯಾಜೀಲಿಳ ವರ್ಣಿತಿ ಲೋಕತೀನಿ. ಮೂರು ಲೋಕ ಯಾರ ಸದ್ಗುರುನಾಥನ ಗುಣಗಾನ ಮಾಡ್ಲಿಕ್ಕತ್ತಾರಲ್ಲ ಅವ ಅನುಪೇಕ್ಷಿಕದ ರಾಮದಾಸಾಭಿಮಾನಿ. ತನ್ನ ದಾಸನನ್ನು ಎಂದೆಂದೂ ಉಪೇಕ್ಷೆ ಮಾಡುವುದಿಲ್ಲ. ಇಂಥ ಒಂದು ಸಾಮರ್ಥ್ಯ ಸದ್ಗುರುನಂತರದ. ಆ ಸದ್ಗುರುನಂತಲ್ಲಿ ಏನು ಸಾಮರ್ಥ್ಯದ ಅಂತ ನೀವು ಕೇಳ್ಬೋದು. ಅವರು ನಮಗತ್ತೆ ಮನುಷ್ಯರಿದ್ರಲ್ರಿ, ಅವ್ರ ಕಡೆ ಏನು ಸಾಮರ್ಥ್ಯ ಇರ್ತದೆ ಅಂತ ನಿಮ್ಗೆ ಅನ್ಬೋದು. ಸಮರ್ಥ ಅನ್ನುವಂಥ ಪದವಿ ಯಾರಿಗದ ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ ಈ ಮೂರು ಯಾರ ಆದಿಂದಾಗವ, ಹರಿ, ಹರ, ಬ್ರಹ್ಮ ಇವ್ರು ಯಾರ ಆದಿಂದಾಗ ಕೆಲಸ ಮಾಡ್ಲಿಕ್ಕಂತಾರ. ಸಕಲ ಸೃಷ್ಟಿ ಚೇ ಚಾಲಕ ಹರಿಹರ ಬ್ರಹ್ಮಾದಿಕ ತೇಯಿ ಸದ್ಗುರು ಪದಿರಂಕ ಮಹತ್ವಾನ ಚಡತಿ. ಸಮರ್ಥರಂದ್ರು ದಾಸಬೋಧದೊಳಗ ಸಕಲ ಸೃಷ್ಟಿಚೇ ಚಾಲಕ. ಈ ಸಕಲ ಸೃಷ್ಟಿಯನ್ನು ನಡೆಸುವಂತಹ ಹರಿಹರ ಬ್ರಹ್ಮಾದಿಗಳು ನಿನ್ನ ಸದ್ಗುರುವಿನ ಪದವಿ ಎದುರಿಗೆ ಸೇವಕನ ಪದವಿಯೊಳಗಿದ್ದಾರೆ. ಸದ್ಗುರು ಆಜ್ಞಾ ಮಾಡ್ಯಾನಂತೇಳಿ ಒಬ್ಬರು ಸೃಷ್ಟಿಯನ್ನು ಉತ್ಪತ್ತಿ ಮಾಡ್ಲಿಕ್ಕತ್ತಾರ, ಇನ್ನೊಬ್ಬರು ಸಂಭಾಳಿಸ್ಲಿಕ್ಕತ್ತಾರ, ಮತ್ತೊಬ್ಬರು ಸಂಹಾರ ಮಾಡ್ಲಿಕ್ಕತ್ತಾರ. ಅವ್ರಿಗೆ ಹರಿಹರ ಬ್ರಹ್ಮಾದಿಗಳು ಅವರು ಮಹಾರಾಜರು, ನಮ್ಮ ಮಹಾರಾಜರ ಪದವಿ ಎದುರಿಗೆ ಸೇವಕನ ಪದವಿ ಹೋಗಿದ್ದಾರೆ. ಅಂದಾಗ ನಾವು ಹೆಂಗಿರ್ಬೇಕು ಹೇಳಿ ನೋಡು. ಯಾಕಪ್ಪ ಮಹೇಶ್ ಹೆಂಗಿರ್ಬೇಕು? ಹಂಗೆ ಒಂದು 8 ವರ್ಷದ ಹುಡುಗ, ಒಂದು 8 ವರ್ಷದ ಹುಡುಗನ ಸುದ್ದಿ ಹೇಳ್ತೀನಿ ನಿಮಗೆ. 8 ವರ್ಷದಾಗಿ ಅವಾಗ ಎಂಥ ಒಂದು ವಿಶ್ವಾಸಿತ ಗುರುವಿನ ಮೇಲೆ ಅಂದ್ರೆ ಸಮರ್ಥ ರಾಮದಾಸ್ ಮಹಾರಾಜರು. ಆಗಾಳೆ ಅಜ್ಞಾನಿಕತೆ ನಮ್ಮ ಶಿವಾನಂದ ಹೇಳಿದ. ಮಹಾರಾಜರು ಸಮರ್ಥರ ಶಿಷ್ಯರೇ ಹೀಗಿದ್ರು ಹೇಳ್ತನವರು. ಅವ್ರು ಹಂಗೆ ನೋಡ್ಕೊಂಡು ಆರಿಸ್ತಿದ್ರು. ಅವರು ಹೆಂಗೆ ಗೋಣ್ ಎತ್ತಿದ ಕಿಡಿಯಷ್ಟೇ ಆರಿಸ್ತಿರ್ತಾರಂತಾರಲ್ಲ, ಹಂಗೆ ಸಮರ್ಥ ರಾಮದಾಸ್ ಮಹಾರಾಜರು ಅಂಡು ಪಾಂಡುಗಳನ್ನ ಆರಿಸತ್ತಿದ್ದಿಲ್ಲ. ಅವರು ಆರಿಸಿದ್ರೆ ಏನ ನೋಡಿದ್ರೆ ಅಂದ್ರೆ ಗುರ್ತ ಹಿಡಿತಿದ್ರು, ಇವು ನಮ್ಮ ಸಂಪ್ರದಾಯದಾಗ ಯೋಗ್ಯ ಆಗ್ತಾರೆ, ನಮ್ಮ ಸಂಪ್ರದಾಯಕ್ಕೆ ಇವು ಯೋಗ್ಯ ಆಗ್ತಾರೆ. ಹಂಗೆ ಅವ್ರು ಊರೂರು ಅಡ್ಡಾಡವ್ರವರು. ಶಿವಾಜಿ ಮಹಾರಾಜರ ಒಂದು ಗುರು ಆಗಿದ್ದರು ಸಹಿತ ಎಂದೂ ರಾಜಧಾನಿಯೊಳಗಿರಲಿಲ್ಲ ಅವರು.
ಅವ್ರು ಮತ್ತೆ ನಾವು ಒಡ್ಯಾಗ ಶಿವಬ ನಾವು ಸ್ವೇಚ್ಛಾಚಾರಿಗಳು, ನಮಗೆ ಯಾರು ಬಂಧನೂ ಬೇಡ ಅಂಥೇಳಿ ಒಳಗೆ ಅಡವ್ಯಾಗ ಹೊಕ್ಬಿಟ್ರಂದ್ರೆ ಸಹ್ಯಾದ್ರಿ ಇದ್ರೊಳಗೆ 15 ದಿವಸಗಟ್ಟಲೆ ಹೊರಗೆ ಬರ್ತಿದ್ದಿಲ್ಲ ಅವರು. ಊರೂರು ಹೋಗವ್ರು. ಊರೂರು ಯಾಕೆ ಹೋಗ್ತಾರೆ ಅಂತಂದ್ರೆ, ನೀವು ಈಗ ಭಿಕ್ಷಾ ಬೇಡೋದಂದ್ರೆ ಏನು ಹೊಟ್ಟೆ ತುಂಬುತ್ತಿದ್ದಿಲ್ಲ ಅಂತ ಹೋಗ್ತಿದ್ದಿಲ್ಲ ಅವರು. ಊರೂರಿಗೆ ಹೋಗಿ ಜನರನ್ನು ಭಕ್ತಿ ಮಾರ್ಗಕ್ಕೆ ಹಚ್ಚಬೇಕು ಅನ್ನುವಂಥ ಅಪಾರ ಕಳಕಳಿ. ಹಿಂಗೆ ಹೊಂಟಿದ್ರು. ಹೊಂಟಾಗ ಒಬ್ಬಾಕಿ ತಾಯಿ ಒಬ್ಬನೇ ಮಗ ತನ್ನ ಮಗನ ಕರ್ಕೊಂಡು ಏನಂದ್ರೆ ಸಮರ್ಥರ ಪಾದಕ್ಕೆ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿದ ಕೂಡಲೇ ಹೇಳವ ಅಂತಂದು, ಹೇಳವ ಅಂದು ಈ ಹುಡುಗಿ ಯಾರವ ಅಂತ, ನಮ್ಮ ಮಗ ರೀ ಮಗ ಅಂದ ಕೂಡಲೇ ಹೌದಾ, ಇವನೊಬ್ಬನ ನಮ್ಮ ಸಾಂಪ್ರದಾಯಕ್ಕೆ ಕೊಟ್ಬಿಡ. ನೋಡ್ರಿ ಈಗಂದ್ರೆ ಕೇಳ್ತೀರ, ಮೊಮ್ಮಕ್ಕಳನ್ನ ಸಹಿತ ಕೊಡ್ಲಿಕ್ಕೆ ತಯಾರಾಗೋದಿಲ್ಲ, ಮಗಳನ್ನ ಏನು ಕೊಡ್ತಾರೆ. ಒಬ್ಬರು ನಮ್ಮಲ್ಲಿ ಬಬಲೇಶ್ವರಕ್ಕಿದ್ದಾಗ ಒಬ್ಬರು ಬಂದ್ರು, ನಮ್ಮ ಗುರುಬಂಧುಗಳೇ ಬಂದು ಕೂತ್ಕೊಂಡು ದುಃಖಿಸಿ ಹೇಳಲಿಕ್ಕತ್ರ. ಯಾಕೆ ಹೇಳ್ತೀರಿ ಅಂತಂದು, ಏನು ರೀ ನಾವು ಬರೋ ಹೊತ್ನ್ಯಾಗ ಮೊಮ್ಮಗ ಅಳ್ಲಿಕ್ಕತ್ತಿದ್ದ, ಬರೀ ಅವನ ಕಣ್ಣು ಮುಂದಾಗ ಬಂದಂಗೆ ಆಗ್ಲಿಕ್ಕತ್ತ. ಮತ್ತು ಮೊಮ್ಮಕ್ಕಳ ಕಣ್ಣು ಮುಂದೆ ಬಂದರೆ ಏನು ಮಾರಾದ್ರೆ ಯಾವಾಗ ಬರಬೇಕಿಲ್ಲ. ಏನು ನಾನೇ ಏನೋ ಹುಚ್ಚ ಅಂದನು. ಯಾರು ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಯಾರು ನಿನ್ನ ಜೋಡಿ ಬರೋದಿಲ್ಲ. ನಿನ್ನ ಜೋಡಿ ಬರೋ ಹೊತ್ನ್ಯಾಗ ಬರೋರು ಯಾರಾದರೆ ಇದ್ರವರು, ನೀ ಹೋಗು ಕಾಲಕ್ಕ ಬರುವುದಿಲ್ಲ ಯಾರು, ಬಂದದು ಪರಾಟಿ. ನೀ ಹೋಗು ಕಾಲಕ್ಕ ಹೋಗು ಕಾಲಕ್ಕ ಬರುವುದಿಲ್ಲ ಯಾರು, ಬಂದದು ಪರಾಟಿ. ನೀ ಹೋಗು ನೀ ಬಂದದು ಪರಾಟಿ. ಮಾಯ ಮೋಹ ಬೀರೋ ಇದು ಎಲ್ಲ ಸುಳ್ಳು, ಮಾಯ ಮೋಹ ಬೀರೋ ಇದು ಎಲ್ಲ ಸುಳ್ಳು. ಧಾರ್ಮಿಕ ಸಂಸಾರ ನಂಬಬೇಡ, ಮುಕ್ತಿ ಪಡಿ ಮನುಜ, ಗುರು ಸೇವಾ ಮಾಡೋ. ಹೆಂಡಿರೋ ಮಕ್ಕಳು ಹೊಲ ಮನಿ ದನಕರ ಹೆಂಡಿರೋ ಮಕ್ಕಳು ಹೊಲ ಮನಿ ದನಕರ ಮೇಲೆ ಬಹಳ ಕಟ್ಟ ಬಿಟ್ಟಿ. ನೀ ಹೋಗು ಕಾಲಕ್ಕ ಧನಾನಿ ಭೂಮೋ ಪಶುವತ್ಸಗೋಷ್ಠೆ ಭಾರ್ಯ ಆಗ್ರಹ ದ್ವಾರಿದ ರಸ್ತಾನೆ ದೇಹಾಸ್ಥಿತಾಯಾಂ ಪರಲೋಕ ಮಾರ್ಗೆ ಕರ್ಮಾನುಗಚ್ಚತಿ ಸತ್ಯಮೇಕ. ನೀ ಗಳಿಸಿದ ದನ ಗಿನ ಮನಿ ಗಿನಿ ಏನು ನೀವು ಹೋಗೋತ್ನಾಗ ಸರಿದಾಡ್ತಾವಂತೀರ. ನೀವು ದೊಡ್ಡ ಮನೆ ಕಟ್ಸಿರಿ, ಎಷ್ಟು ಖರ್ಚು ಮಾಡಿನ, ನಾವು ಹೋಗೋತ್ನಾಗ ಏನೋ ಒಂದಿಟ್ಟು ಸರಿಬೇಕಿಲ್ಲೋ. ಧನಾನಿ ಭೂಮೋ ಪಶು ವತ್ಸ ಗೋಷ್ಠಿ ಭಾರ್ಯಾಗ್ರಹ ದ್ವಾರೆ. ಹೆಂಡತಿ ಬಾಗಿಲು ಚೌಕಟ್ಟು ಹಿಡಿತ, ಅದಕ್ಕಿಂತ ಮುಂದೆ ಹೋಗಬಾರ್ದಂತೆ. ಇನ್ನು ನನ್ನ ಗತಿ ಏನು? ಯಾಕಂದ್ರ ಸೀರೆನೂ ನೀನೇ ಒಗಿತಿದ್ದಿ, ಕುಕ್ಕರ್ನು ನೀನೇ ಹಚ್ತಿದ್ದಿ, ಬಜಾರ್ಗೆ ಹೋದ್ರೆ ಚೀಲಾನು ನೀನೇ ಕೈಯ ಹಿಡ್ಕೊಂಡು ಬರ್ತಿದ್ದಿ, ಕಾಯಿಪಲ್ಯನು ನೀನೇ ಹೊರ್ತಿದ್ದಿ, ಕೂಸಿನ ಸಹಿತ ನೀನೇ ಎತ್ತುಗೊತ್ತಿದ್ದಿ. ಇನ್ನು ಒಬ್ಬ ಪುಕ್ಕಟ್ ಹಮಾಲ್ ಹೋದಲ್ಲ, ಇನ್ನು ನನ್ನ ಗತಿ ಏನು? ಮಾಯ ಮೋಹ ಬೀರೋ ಇದು ಎಲ್ಲ ಸುಳ್ಳು, ಮಾಯ ಮೋಹ ಬೀರೋ ಇದು ಎಲ್ಲ ಸುಳ್ಳು. ಧಾರ್ಮಿಕ ಸಂಸಾರ ನಂಬಬೇಡ, ಭಕ್ತಿ ಪಡಿ ಮನುಜ, ಗುರು ಸೇವಾ ಮಾಡೋ. ಯಾರವ ಅಂದ್ಕೊಳ್ಳೆ ಮಗಾರಿ ಅಂತ. ಇವು ನಮ್ಮ ಸಂಪ್ರದಾಯ ಕೊಟ್ಬಿಡ್ಲಕ್ಕಿ. ಈಗಿನವ್ರು ಕೊಡ್ತಾರನ, ಒಳ್ಳೆ ಅದಿ ಬಿಡಪ್ಪ ನೀನು ಅಂತ. ಏನು
ಕೊಟ್ಟು ಬಿಟ್ಲಕ್ಕೆ ಇವರು ಮೈಸೂರು ಕೊಟ್ಟು ಕೂಡಲೇ ನಡಿ ಅಂತ ತಮ್ಮ ಹೆಗಲಂದು ಜೋಳಿಗೆ ಏನದಲ್ಲ ಅವ್ನು ಆ ಹುಡುಗಿಗೆ ಹಾಕಿದ್ರು ಅದು ಹಂಗೆ ಅಗದಿ ಉರುಮುಟ್ನೆ ಇರ್ತದೆ ಅಗದಿ ಬರ್ರಿ 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 ಅಂತೇಳಿ ಹೋಗಿಬಿಡ್ತದೆ ಹಾಗೆ ಇವರು ಕರ್ಕೊಂಡು ಹುಡುಗನ ಕರ್ಕೊಂಡು ಊರಾಡ್ಲಿಕ್ಕತ್ರು ಮಧ್ಯಾಹ್ನ ಎರಡು ಸುಮಾರು ಒಂದು ಊರಿಗೆ ಹೋದರು ಹಸುವಾಗಿದ್ದನು ಅಂತ ಅವನ ಹೆಸರೇನು ಅಂತ ಕೇಳಿದ್ರು ಮಧುಕರ್ ಅಂತ ಹೇಳಿದ್ರು ಮಧುಕರ್ ಮಧುಕರ್ ಅಂದ್ಕೊಂಡು ಏನೋ ಮಧುಕರ್ ಹಸುವಾಗ್ಯದ ನಾನು ಮತ್ತು ಆಗ್ಲಾರ್ದು ಏನು ಮಾಡ್ತಿದ್ರಿ ನಾವು ನಡಿ ಹೆಂಗಾದ ಅಂತೇಳಿ ಒಂದು ಧರ್ಮಶಾಲೆ ಕರ್ಕೊಂಡು ಹೋದ್ರು ಅಲ್ಲೆಲ್ಲ ಕಸ ಗಿಸ ಹೊಡೆದು ಇವರೇ ಹುಡ್ಕೋದಲ್ಲಿ ನೋಡ್ರಿ ಚಕ್ರವರ್ತಿ ಶಿವಾಜಿ ಮಹಾರಾಜರು ಗುರು ಅಶೋಕ ಹೋಗಿ ಕಸಬಾರಿಗೆ ಎಲ್ಲೇ ಮೂಲ್ಯಾಗ ಒಂದು ಕಸ ಇರ್ತದೆ ಸೊ ಇದ್ರಾಗ ಏನಿರ್ತದಲ್ಲಿ ಧರ್ಮಶಾಲೆಯಾಗ ತಾವೇ ಸ್ವಚ್ಛ ಮಾಡಿಕೊಂಡ್ರು ಕೂತರು ನೋಡ ಇಲ್ಲೇ ನಿನಗೆ ಹಸು ಆಗ್ಯದ ಇವತ್ತು ಹೋಗಿ ಅಗದಿ ಅಡಿಗೆ ಆದಂದ್ರೆ ಕೋರಾನ ಭಿಕ್ಷಾನ ತೊಗೊಂಡು ಬಾ ಅಂದ್ರೇನು ಆಗಿದ ಅಡಿಗೆನೇ ಹಾಕಿಸ್ಕೊಂಡು ಬಂದ್ಬಿಡು ಬಂದು ಊಟ ಮಾಡೋಣ ಸರಸರ ಜೋಳಿಗೆ ಹಾಕ್ಕೊಂಡವ ಕೈಯಾಗ ಒಂದು ಚಿಪ್ಪಳಿ ತೊಗೊಂಡು ಜೈ ಜೈ ರಘುವೀರ ಸಮರ್ಥ ಅಂತೇಳಿ ಹುಡುಗ ಹೋಗೇ ಬಿಡ್ತದು ಹೋದ ಆ ಹಳ್ಳಿ ಊರಾಗ ಇದು ಇರ್ತಿದ್ ನೋಡ್ರಿ ಅವು ಏನು ಚೌಡಿ ಚೌಡಿ ಒಳಗೆ ಹಾಯಿಸಿ ಹೋಗ್ಬೇಕಾಗ್ತಿತ್ತು ಮೊದಲ ಈಗ ಹೊಸ ಊರುಗಳು ಕಟ್ಟಿದಲ್ಲಿ ಚೌಡಿ ಮಾಡ್ಯಾರ ನೋಡೋರು ಚೌಡ್ಯಾಗ ಒಂದು ಕಟ್ಟಿರ್ತಿತ್ತು ಎರಡು ಕಡೆ ಹೌದಲ್ಲ ಅವ್ರು ಅಲ್ಲಿ ಕೂತು ಏನು ಮಾಡೋರು ಗೊತ್ತಾನ ಹಾಳು ಹರಟಿನ ಹೊಡಿ ಮಂದಿ ಒಳ್ಳೆ ಮಾತಾಡೋ ಮಂದಿ ಅವ್ರಿಗೆ ಏನಂತೇಳಿ ಚೌಡಿ ಬಹದ್ದೂರ್ ಅಂತ ಚೌಡಿ ಬಹದ್ದೂರ್ಗಳು ಕೂತಿದ್ರು ಈ ಹುಡುಗ ಹೊಂಟು ಹೊಡ್ಕೊಳ್ಳೆ ತಮ್ಮ ಬಾರ ಎಲ್ಲಿ ಹೊಂಟು ಭಿಕ್ಷಾ ಮಾಡ್ಲಿಕ್ಕೆ ಅಂತ ನಮ್ಮ ಗುರುಗಳು ಬಂದ ಹೇಳ್ಯಾರ ಕೋರಾನ್ ಭಿಕ್ಷಾ ಕೋರಾನ್ ಈಗ ಹೆಂಗೆ ಸಿಗ್ತದೋ ಅನ್ನೋ ಯಾಡಾಗ್ಯದ ನಾವು ಎಲ್ಲ ಊಟ ಗೀಟ ಮಾಡಿ ಮುಗಿಸೇವು ಈಗ ಹೆಂಗೆ ಸಿಗ್ತದೋ ಅಂತಂದ್ರೆ ನಿನ್ನ ಹೆಸರೇನು ಮಧುಕರ್ ಈಗೇನು ಕೋರಾನದ್ದು ನೀ ಆಸೆ ಮಾಡಬೇಡ ಬೇಕಾಗಿತ್ತಂದ್ರೆ ಒಬ್ಬರು ಜೋಶಿ ಮನಿ ಅದ ಇಲ್ಲಿ ಒಬ್ಬರ ಬ್ರಾಹ್ಮಣರಿದ್ದಾರೆ ನಮ್ಮೂರಾಗ ಒಬ್ಬರು ತಡ ಮಾಡಿ ಊಟ ಮಾಡ್ತಾರೆ ಅಲ್ಲಿ ನೀವು ಹೋದೆ ಅಂದ್ರೆ ನಿನಗೆ ಭರ್ಪೂರ್ ಭಿಕ್ಷೆ ಹಾಕ್ತಾರೆ ಒಂದು ಕೂಡಲೇ ಮತ್ತೆ ಯಾಕೆ 108 ಮನೆ ಅಡ್ಯಾಡ್ಬೇಕನ್ನೋ 5 ಮನೆ ಭಿಕ್ಷೆ ಒಂದ ಕಡೆ ಹೋಗಿ ಶಿಸ್ತಾಗಿ ತೊಗೊಂಡು ಬರ್ಬೇಕಂತ ಹೋಗಿ ಆ ಮನೆ ಮುಂದೆ ಹೋಗಿ ಜೈ ಜೈ ರಘುವೀರ ಸಮರ್ಥ ಅಂತಂದು ಸಮರ್ಥಾತಿಯ ಸೇವಕ ವಕ್ರಪಾಹೇ ಅಸಾ ಸರ್ವ ಭೂಮಂಡಲಿ ಕೋನಾಯೇ ಜಯಾತಿ ಲೀಲಾವರ್ಣಿತಿ ಲೋಕತಿ ನೀನು ಉಪೇಕ್ಷಿಕದ ರಾಮದಾಸಾಭಿಮಾನಿ ಜೈ ಜೈ ರಘುವೀರ ಸಮರ್ಥ ಅಂತ ಹಿಂಗೆ ಅಂದ್ರತ್ತ ನಾ ಹೆಂಗೆ ನನ್ನ ಆವಾಜ ಹಿಂಗೆ 8 ವರ್ಷದ ಹುಡುಗ ಅವಂದ ಜೋಶಿ ಏನು ಉರುಮುಟ್ಟಿದ್ದಾನೋ ಈ ಹುಡುಗ ಏನು ಕಡ್ ಮಾತಾಡ್ತಾನಲ್ಲ ಅಂತ ಹೊರಗೆ ಬಂದು ನೋಡ್ತಾನ ಏನಂದಿ ಜೈ ಜೈ ರಘುವೀರ ಸಮರ್ಥ ಸಮರ್ಥಾತಿಯ ಸೇವಕ ವಕ್ರಪಾಹೇ ಅಸಾ ಸರ್ವ ಭೂಮಂಡಲಿ ಕೋಣ ಆಹೆ ಜಯಾಚಿ ಲೀಲಾವರ್ಣಿತಿ ಲೋಕತಿ ನೀನು ಉಪೇಕ್ಷಿಕದ ರಾಮದಾಸಾಭಿಮಾನಿ ಅಂತೇಳಿ ಅಂದ ಎಷ್ಟೊಳಗೆ ಖಡಕ್ಲೆ ಅಂತಿದ್ರೆ ಅರ್ಥ ಗೊತ್ತದ ನೋಡಿ ನಿನಗಂತಂದು ಒಂದು ಕೂಡಲೇ ಅವನು ಇದ್ರಾಗ ಅರ್ಥ ಅಲ್ಲಿಕ್ಕೆ ಏನದ ಅನ್ನೋ ನಿನ್ನನ್ನು ಕೆಟ್ಟ ದೃಷ್ಟಿ ಸಮರ್ಥ ಸೇವಕರನ್ನ ಕೆಟ್ಟ ದೃಷ್ಟಿ ನೋಡೋರು ಈ ಭೂಮಂಡಲದಾಗ ಯಾರಿದ್ದಾರ ಅಂತೇಳಿ ಅಂತಂದ ಯಾರೋ ನಿನ್ನ ಗುರು ಸಮರ್ಥ ರಾಮದಾಸ್ ಮಹಾರಾಜರಿದ್ದಾರ ಚೌಡ್ಯಾಕ ಇದ್ರಾಗ ಕೂತಾರಲ್ಲಿ ಧರ್ಮಶಾಲ್ಯಾಗ ಅಂತಂದು ಹೌದಾ ತಡಿ ಒಂದು ಸ್ವಲ್ಪ ಅಂತೇಳಿ ಪಂಚಾಂಗ ನೋಡ್ಲಿಕ್ಕೆ ಭಾಳ ಶಾಣೆ ಇದ್ದಾವ ಸರಾಸರ ಪಂಚಾಂಗ ತೆಗೆದ ನೀ ಎಷ್ಟು ದಿವಸ ಯಾವ ದಿವ್ಸದಾಗ ಹುಟ್ಟಿವ ಅಂದ್ರೆ ಹುಟ್ಟಿದ ಹೇಳಿದ ದಿವಸ ನೋಡಿದ ಅಲ್ಲೋ ಇಟ್ಟು ಜಿಗದೆ ಆಡ್ತೀನಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ನಿನ್ನ ಮರಣದ ಅಂತ ನನ್ನ ಪಂಚಾಂಗನ್ಯಾಗ 12 ಗಂಟೆಗೆ ನಿನ್ನ ಮರಣದ ಇನ್ನು ನಾ 12 ತನಕ ಎಷ್ಟು ಜಿಗದೆ ಆಡ್ನಿ 12 ನಂತರ ನೀನು ಇರೋದಿಲ್ಲ ನಿಮ್ಮ ಮಹಾರಾಜರು ಏನು ಮಾಡ್ತಾರೆ ನೋಡ್ತಾನೆ ಅಂತ ಒಂದು ಕೂಡಲೇ ನೋಡ್ರಿ ಯಾರಿಗೂ ಅಂಜಲಾರ್ದವರು ಸಾವಿಗಂತರೂ ಅಂಜೆ ಅಂತಾರೆ ಬಿರುಸು ಹುಡುಕರೆ ಸಾವು ಒಂದು ಕೂಡಲೇ ಅಂಜಿಕೆನೇ ಬಂತವ್ರು ಯಾಕಂದ್ರೆ ಖಡಕ್ಲೆ ಹೇಳಿದ್ದವ ನಮಗೆ ಮುಂಬೈದಾಗಿದ್ದಾಗ ಒಬ್ಬರು ನನ್ನ ಪ್ರಶ್ನೆ ಕೇಳಿದ್ರು ಶಂಕರಭಾಯಿ ನ್ಯಾಯ ನೀತಿ ಧರ್ಮಕ್ಕೆ ಅಂಜದವರು ಅಂಜುವುದಾದರೂ ಯಾರಿಗೆ ಹಿಂದಿ ಒಳಗೆ ಮತ್ತದು ನಾನು ನ್ಯಾಯಕ್ಕೆ ಅಂಜೋದಿಲ್ಲ ನೀತಿಗೆ ಅಂಜೋದಿಲ್ಲ ಧರ್ಮಕ್ಕೆ ಅಂಜೋದಿಲ್ಲ ಮತ್ತು ಎದಕ್ಕೆ ಅನ್ಸ್ತಾನ ನಾ ಅಂದೆ ಸಾವಿಗಂತರೂ ಅಂಜೆ ಅಂತಾನೆ ನೋಡ್ರಿ ಪಿಕ್ಚರ್ ಅದು ನೀವು ನೋಡ್ಕೋತ ಇರ್ತಿರಲ್ಲ ಅವರು ಇವ್ರು ಇರ್ತಾರೆ ಗುಂಡಾ ಲೀಡ್ರಿ ಒಟ್ಟು ಅಂಜೋದಿಲ್ಲ ಕಡಿಗೆ ಸಾಯೋ ಟೈಮ್ ಬಂತವ್ರು ಅದು ಸಾಯ್ಲಿಕ್ಕೆ ಅನ್ಸ್ತಾರಂತ ಅವನು ಕೆಟ್ಟ ಮೋತಿ ಮಾಡ್ಕೊಂಡು ಬಂದು ಕೂಡಲೇ ಸಮರ್ಥರು ಹೆಂಗಿದ್ರು ಅಂದ್ರೆ ಸಮರ್ಥರು ಮಾತು ಭಾಳ ಮಜಾ
ಅವ್ರಂದ್ರೆ ಯಾಕೋ ಹಿಂಗ್ಯಾಕೆ ಕ್ಯಾಟ್ ಮತಿ ಮಾಡಿ ಅಂತ ಅಂದು ಕೂಡ ಅವ್ರು ಮಹಾರಾಜ್ರೆ ಏನು ಮಾಡಿರಿ ನನಗೆ ಹಿಂಗೆ ಹೇಳ್ಯಾರೊಬ್ರು ಅಂತ. ನಾಳೆ ಒಬ್ಬ 12ಕ್ಕೆ ನಿನ್ನ ಸಾವದ ಅಂತೇಳಿ ಇವ್ರೇನಂದ್ರೆ 12ಕ್ಕಲ್ಲ ಇನ್ನ ನಾಳೆ ಅಂದ್ರು. ನಾನಿನ್ನ 12ಕ್ಕೆ ಈಗ ಯಾಕೆ ಕ್ಯಾಟ್ ಮತಿ ಮಾಡಿ ಅಂತಂದ್ರೆ ಅದಕ್ಕೂ ಅಲ್ರಿ ನನಗೆ ಕೈಕಾಲನ್ನ ಶಕ್ತಿ ಹೋಗ್ಲಿಕ್ಕತ್ತಾವ ನಾಳೆ 12ಕ್ಕೆ ನಾ ಹೋಗ್ತಂತ ನೀವು ನಾಳೆ 12 ಈಗ ಯಾಕೆ ಇದು ಮಾಡ್ತೀವಿ ಅಂದರೆ ಹಂಗೆಲ್ಲ ಇದು ಮಾಡ್ಬೇಡಿ. ನಾ ಭಾಳ ದೂರ ಅದ ಟೈಮ್ ನಾ 12 ಅದ ಬಾ ಊಟ ಮಾಡೋಣ ಏನು ತಂದು ತಗೋ ನಾ ಅಂತೂ ಊಟವಲ್ಲ ನಾಳೆ 12ಕ್ಕೆ ಹಂಗೆ ಯಾಕೆ ಸಾಯ್ತೀವೋ ಅಂತಂದ್ರೆ ಅವರು ಊಟ ಮಾಡಿ ಸಾಯ ಭರ್ಪೂರ್ ಊಟ ಮಾಡ್ಕೊಂಡು ಅಗದಿ ಖುಷಿ ಖುಷಿಲಿ ಹೋಗಕ್ಕಂತ ಈಗೇನು ಅಂಜಬೇಡ ಬಾ ಅಂತ ಹೇಳಿದ್ರು. ಅವ ಬರ್ಬಾರ್ದು ಜ್ವರ ಬಂದ್ಬಿಟ್ಟು ಆ ಹುಡುಗದು ಜ್ವರ ಬಂದು ನಡಗ್ಲಿಕ್ಕಂತ ಸಮರ್ಥರು ಆ ಹುಡುಗನ ತೊಡೆ ಮೇಲೆ ಕೂಡಿಸ್ತಾರೆ. ಎಂಥ ಭಾಗ್ಯ ಇರಬೇಕು ಆ ಹುಡುಗನ್ನ ಕೂಡಿಸ್ಕೊಂಡು ಸರ ತುತ್ತು ಮಾಡಿ ತಿನ್ನಿಸಿದ ಕೂಡಲೇ ಆಗ್ತದಕ್ಕೆ ಜ್ವರ ಹೆಚ್ಚಾದು ನೀವು ಮಲ್ಕೋ ಅಂತ ಹೇಳಿದರು. ಮಲ್ಕೊಂಡು ಬಿಟ್ಟ ಮರುದಿವ್ಸ ಮುಂಜಾನೆ ಹೇಳೋದಕ್ಕೆ ಗದ 108 ಹತ್ರ ಜ್ವರ ಬರೋದಿಲ್ಲ. 108 ಬರ್ತಾ ಬರೋದು ಬಂದ್ರೆ ಉಳಿದಿಲ್ಲ ಅಷ್ಟ ಒಂದು ಯಾಕ್ರಿ ಅಷ್ಟ ಒಂದು 3 ಇರ್ಬೇಕು 3-4 ಇರಬೇಕು. ಮೈ ಎಲ್ಲ ಬಿಸಿ ಆಗಿತ್ತು ಮೈ ಎಲ್ಲ ಬಿಸಿ ಆಗಿತ್ತು ಸುಡ್ಲಿಕ್ಕತ್ತಿತ್ತು. ಸರ ಸ್ನಾನ ಮಾಡೋದು ಇವತ್ತು ಶನಿವಾರ ಸ್ನಾನ ಬಿಡಬಾರ್ದು. ಸ್ನಾನ ಮಾಡೋದು ಕೂಡ ಒಂದು ಎಲ್ಲಿ ಶನಿವಾರ ರವಿವಾರ 12ಕ್ಕೆ ನಾ ಹೋಗಾವಿದ್ದನು ನನಗೇನು ನಾನು ಬ್ಯಾಡ್ರಿ ಬಾ ಅಂತೇಳಿ ಮತ್ತೆ ತಮ್ಮ ತೊಡೆ ಮೇಲೆ ಕೂಡಿಸ್ಕೊಂಡು ಬಿಸಿ ನೀರು ಮಧುಕರಿಗೆ ಸ್ನಾನ ಮಾಡಿಸಿದ್ರು. ಅಂದ್ರೆ ನೋಡ್ರಿ ಮಹಾರಾಜ್ರ ಮೇಲೆ ಶ್ರದ್ಧಾ ಇಟ್ಟು ಸದ್ಗುರುನಾಥ್ ಏನು ಮಾಡ್ಲಿಕ್ಕೆ ನಮ್ಮವೆಲ್ಲ ಮುಂಜಿ ನಮ್ಮ ಮಹಾರಾಜರೇ ಮಾಡ್ಯಾರ. ಹೇಳ್ಬೇಕಂದ್ರೆ ನಾಳೆ ಮುಂಜಿ ಸಪ್ತಾದಾಗ ಅಂದ್ಕೊಳ್ಳೆ ರಾಮ ಗುರು ಶಂಕರನ್ನು ಮುಂಜಿ ಮಾಡ್ಬಿಡು ಏನಿಲ್ಲ ಮಠದಾರನೇ ಎಲ್ಲ ಸಾಮಾನ ಮಠದಾರನೇ ಲಂಗೋಟಿ ಎಲ್ಲ ಅಲ್ಲೇ ಅವರೇ ಮಹಾರಾಜರೇ ಕೊಟ್ಟು ಮುಂಜಿ ಮಾಡಿಬಿಟ್ಟು ನಮ್ಗೆ ಅಂದು ಕೂಡಲೇ ಊಟನೂ ಮಾಡಿಸಿದ್ರು. ಊಟ ಮಾಡಿಸಿದ್ರು ತಾವು ಊಟ ಮಾಡಿದ್ರು. ನೋಡಿಂದ ಭಾಳ ಚೆನ್ನಾಗಿ ಬರ್ಲಿಕ್ಕತ್ತಿತ್ತು. ಅವರಂದ್ರು ನನಗಂತರೂ ಶಿಸ್ತಾಗೆ ಊಟ ಆಗ್ಯದ. ನಿನ್ನೆ ನೀ ಬಂದಾನ ಹಿಡ್ದ ನನಗೆ ಕಿರಿಕಿರಿ ಮಾಡಿ ನನಗೆ ನಿದ್ದಿನೂ ಆಗಿಲ್ಲ. ನಾ ಈಗ ಆರಾಮ್ ಮಲ್ಕೋತನಪ್ಪ ಅಂತ. ಅವರಂದ್ರು ನಾ ಸಾಯಾವಿದ್ದಾನೆ ನಿಮಗೇನು ಚಿಂತೆನೇ ಇದಲ್ರಿ ಗುರುಗಳು ಹಂಗೆ ಮಲ್ಕೋತನ ಅಂತಿಲ್ಲ ಅಂತ. ಈಗ ನಾ ಅಂತರೂ ಮಲ್ಕೋತಾನೆ ನನಗೆ ಯಾಕಂದ್ರೆ ನನಗೆ ನಿದ್ದೆ ತಡೀದಿಲ್ಲ. ನೀ ಏನು ಮಾಡು ಕಂಬಳಿ ಮೈಮ್ಯಾನ ಹಾಕ್ಕೊಂಡ್ರಿ ಈಗ ನನ್ನ ಕೈಕಾಲು ಒತ್ತು ಕೂಡು ನೀನು. ಆಮೇಲೆ ಈ ಕಂಬಳಿ ಬಿಟ್ಟು ಎಲ್ಲಿ ಹೋಗಬೇಡ ಅಂತೇಳಿ ಈ ಕಂಬಳಿ ನಿನ್ನ ಮೈ ಮೇಲೆ ಇಟ್ಟು ಹೋಯ್ನ ಕಂಬಳಿ ಬಿಟ್ಟು ಎಲ್ಲಿ ಹೋಗಬೇಡ. ಯಾರು ಬಂದರೂ ಯಾರಿಗೂ ನೀ ಅವ್ರ ಮಾತು ಕೇಳಲಿಕ್ಕೆ ಹೋಗಬೇಡ ಅಂತೇಳಿ. ಮುಂದೆ ಒಂದು 12ಕ್ಕೆ ಸಾಯೋ ಟೈಮ್ ಬಂತು. ಯಮದೂತರು ಬರ್ದಿದ್ರು ಅವರು. ಯಮದೂತರು ಅಂದರೆ ಹಿಂಗೆ ನಮಗತ್ತೆ ಸಿಸ್ಟಮೆಟಿಕ್ ಇರೋದಿಲ್ಲ ಅವರು. ಕೆಟ್ಟ ಒಂದು ನಮೂನಿ ಇರ್ತಾರೆ. ಹಾಗೆ ನೀವ್ಯಾಕೆ ಹೇಳ್ತೀರಿ ನೋಡಿರಿ ನನ್ನ ಬೇಡ್ರಿ ಮತ್ತೆ ಹಂಗೆ ಕತೆ ಒಳಗೆ ಹೇಳ್ತಾರೆ. ಕೆಟ್ಟ ಒಂದು ನಮೂನಿ ಹಿಂಗೆ ಹಲ್ಲಾಗಿಲ್ಲ ಬಿಟ್ಕೊಂಡು ಬಂದರು. ಒಂದು 4-5 ಮಂದಿ ಕೈಯಾಗ ಒಂದು ಹಗ್ಗ ಹಿಡ್ಕೊಂಡು ಏಯ್ ಮಧುಕರ ಬಾರೋ ಇಲ್ಲ ಅಂತ. ಬಾರೋ ಅಂದ್ಕೊಳ್ಳಿ ಯಾರು ನೀವು ಅಂತ ಕೇಳಿದವ. ಮಹಾರಾಜರು ಇದು ಅಂತೂ ಇತ್ತು. ಮಹಾರಾಜರಿದ್ರು ಸಮರ್ಥರಿದ್ರು ಅಂಜಲಿಲ್ಲ. ಯಾರು ನಾವು ಯಮದೂತರ ನಿನ್ನ ಸಾವು ಬಂದದ್ದು ನೀನು ಒಯ್ಲಿಕ್ಕೆ ಬಂದೇವಂತ. ಒಯ್ಲಿಕ್ಕೆ ಬಂದ್ರೆ ಒಯ್ರಲ್ಲ ಅಂತವ್ರು. ನಾ ಅಂತೂ ಅಲ್ಲಿ ಎದ್ದು ಬರುವುದಿಲ್ಲ ಅಂತ ಹೇಳಿದೆವು. ಅಂದು ಕೂಡಲೇ ಸರ ನೀವು ಭಾಳ ಇದು ಅದ ಕಾಣಿಸ್ತದೆ. ಹಗ್ಗ ಹಿಂಗೆ ಬೀಸಿದ್ರು ಹಗ್ಗ ಏನು ಮಾಡ್ತದೋ ಆ ಕಂಬಳಿ ತನಕ ಬಂದು ಹಿಂಗೆ ಸರಿದು ಬಿಡ್ತದೆ. ಪಾಶ್ ಅಂತ ಒಗಿತಾರಂತ ಮಹೇಶ ಅದನ್ನು ಯಮಪಾಶ್ ಅನ್ನೋದು ಗೊತ್ತಿದ್ದಾರೆ ಮಾಡಿದ್ರು. ಒಗದ ಕೂಡಲೇ ಅದು ಕಂಬಳಿ ತನಕ ಬಂದು ಹೊಳೆ ಬಂದುಬಿಡ್ತು. ಈ ಮಧುಕರಿಗೆ ಅನ್ನಿಸ್ತು ಈ ಕಂಬಳಿಯೊಳಗೆ ಏನೋ ಕಮಾಯಿ ಅದ ಅಂತ. ಇವ್ರು ನೋಡಿರಲ್ಲ ಹೋದ ಸರಿ ಏನದು 2 ವರ್ಷದಿಂದ ಇವ್ರು ನೋಡ್ರಿ ಮಹಾರಾಜರು ಕಾಯ್ಬೇಕಂದ್ರೆ ನಮಗೇನು ಕಲ್ಪನಾಗಳಿಲ್ಲ ಮಹಾರಾಜರು ಹೆಂಗೆ ಕಾಯ್ತಾರಂತೇಳಿ. ಮಹಾರಾಜರು ಸತ್ತಾಕ್ ಬರುವಂಥ ಈ 2 ಕುಟುಂಬ ರಾಮಾನಂದ ಮತ್ತು ಮಹೇಶ ಇವ್ರು 2 ಕುಟುಂಬಗಳು ಕಾರ್ನಾಗ್ಯವ. 2 ಟ್ರಕ್ ನೋಡು ಇವ್ರ ಕಾರ್ ಜಬ್ ಆಗ್ಯದ. ಯಾರಿಗೂ ಒಂದು ಸಣ್ಣ ಗೀಟ್ ಸಹಿತ ಬಿದ್ದಿಲ್ಲ. ಅಲ್ಲಿ ಕಾರ್ನಾಗ ಇಟ್ಟಂಥ ಮಹಾರಾಜರ ಫೋಟೋಕ್ಕೂ ಏನೋಗಿಲ್ಲ. ಅಲ್ಲಿ ತನಕ ಹೋಗಿ ಹರ್ಕೊಂಡು ಹೋಗ್ಯದ ಕಾರ್ ಮತ್ತೆಲ್ಲ ಚಿಪ್ಪಾಡಿ ಆಗ್ಯದ. ಇವ್ರಿಗೆ ಏನೇನೋ ಒಂದಿಷ್ಟು ಧಾಕ್ಯ ಆಗಲಾರ್ದಾಗ ಸಮರ್ಥರು ಇವರು
ಕುಟುಂಬನ ಇರ್ಲಿಕ್ಕಂದ್ರೆ ಇವ್ರ ಖಾನ್ದಾನ್ನೇ ಗೇಲ ಆಗ್ತಿತ್ತು. ಏನು ಇವತ್ತಿನ ದಿವಸ ಹಿಂಗೆ ಮುಂದೆ ಕೂತ್ ಕೀರ್ತನ ಕೇಳೋ ಅವಕಾಶ ಐತಿ ಇವ್ರಿಗೆ ಇರ್ತಿದ್ದಿಲ್ಲ. ಆದ್ರೆ ಮಹಾರಾಜರು ಉಳಿಸಿದಿಲ್ಲ. ಎಂಥ ಸಮರ್ಥ್ರ ಮೇಲೆ ಶ್ರದ್ಧಾ. ಒಬ್ಬಾರ ಕುಮಾಯೇ ಒಬ್ಬಾರ ಕುಮಾಯೇ. ಅದಕ್ಕೆ ತುಕಾರಾಮ್ ಮಹಾರಾಜರಂದ್ರು ಕಾಯ ದ್ಯಾವ್ಯತ್ಯಾಸಿ ವಾವೇ ಉತ್ತರಾಯಿ ಠೈವಿತ್ವ ಪಾಯಿ ಜೀವ ತೋಡ. ನಿನಗೆ ಏನಂತ ಕೊಡ್ಲಿತ್ತ ಗುರುನಾಥ, ನನ್ನನ್ನು ನಾನು ನಿನಗೆ ಪೂರ್ಣ ನಿವಾಳಿಸಿ ಒಗದ್ರು ಸಹಿತ ಕಡಿಮೆ ಅದ ಅಂತ. ಇಂಥ ಸದ್ಗುರುನಾಥನ ಮಹಿಮೆ. ಆವಾಗ ಅವ ಹುಡುಗಂದ ನನಗಿನ್ನ ಅಂಜಿಕಿಲ್ಲ ಅಂದ. ನೀವು ಬರ್ತಿದ್ರೆ ಬರ್ರಿ, ಹಗ್ಗಾರೆ ಬಗೀರಿ, ಏನಾರೇ ಮಾಡಿ ನೀವು ಬೇಕಾದ ದುನಿಯಾದ ಮಾಡಿ ಹೋಗ್ರಿ. ನಾ ಅಂತೂ ಬರೋದಿಲ್ಲ ಅಂತೇಳಿ ಆ ಕಂಬಳಿ ತೊಗೊಂಡು ಮತ್ತೆ ಮೈ ಮೇಲೆ ಹಾಕೊಂಡು ಬಿಟ್ಟ. ತನ್ನ ಮೈ ಮೇಲೂ ಹಾಕೊಂಡು ಬಿಟ್ಟ. ಬರ್ರಿ ನೀವು ಅಂತಂದ. ನೀವು ಬರ್ತಿಲ್ಲ ನಾವು ಎಂತೆಂಥವ್ರು ನಮಗೆ ಅನಿಸ್ತಾರೆ. ನೀವು ಅಂಜುದಿಲ್ಲ. ನಾ ಯಾಕೆ ಅಂದಿಲ್ಲ, ನಮ್ಮ ಅಪ್ಪ ಇದ್ದಾನಂತ. ಅವ್ರಂದ್ರು ಇದು ಗಡಿ ಬರೋದಿಲ್ಲ, ಈಗ ಹೋಗಿ ಯಮಗೆ ಹೋಗಿ ಹೇಳ್ಬೇಕಂತೇಳಿ ಸರಸರ ಆಯ್ತು ಅವ್ರನ್ನ ಕೊಟ್ಟು ಕಳಿಸ್ತೇವಮ್ಮ. ಅವ್ರನ್ನ ಯಾಕೆ ಅವ್ರ ಅಪ್ಪನ ಕೊಟ್ಟು ಕಳ್ಸಂತೆ. ನಿಮ್ಮ ಮಾಲಕ್ ಯಾಕೆ ನಿಮ್ಮ ಮಾಲಕನ ಅಪ್ಪನ ಕೊಟ್ಟು ಕಳ್ಸ. ಹಾಂ ಅಂತಂದ. ಹೋಗಿ ಯಮನಂತಲ್ಲಿ ಹೋಗಿ ಹಿಂಗೆ ಆಗ್ಯದ್ರಿ ಅಂದೆ. ಅದೇ ಅಂತೇಳಿ ಕ್ವಾಣ ತೊಗೊಂಡು ಬಂದ. ಇವ್ರು ಹಾಗೆ ಬಂದಿದ್ರು. ಕ್ವಾಣದ ಮೇಲೆ ಕುತ್ಕೊಂಡು ಬಂದ. ಕ್ವಾಣದ ಮೇಲೆ ಕುತ್ಕೊಂಡು ಅವಂತೂ ಅನಗಾಡಿದ್ದ. ಯಮ್ಮನ ನೋಡಿದ್ರೆ ಎಷ್ಟೋ ಮಂದಿ ಹೋಗ್ತಾರೆ. ಏನು ಅಂದ್ಕೊಳ್ಳಿ ಅವ್ ಬಂದ ಯಾಕೋ ಚೋಟಿದ್ದಿ, ಎಷ್ಟು ಕಾರ್ಬಾರ ನಿಂದು ಅಂತ. ನೀ ಯಾರಪ್ಪ ಅಂತಂದ. ಮತ್ತು ಆಗ 8 ಮಂದಿ ಬಂದಿದ್ರಲ್ಲ, ಅವ್ರು ಹೇಳಿದ್ ನಿನಗೆ ತಿಳಿಲಿಲ್ಲ. ನಾನು ನಿನ್ನ ಸಂಬಂಧ ಕರ್ಲಿಕ್ಕೆ ಬಂದನೆ. ನೀ ಯಾಕೆ ನಿಮ್ಮ ಅಪ್ಪ ಬಂದರು ಬರೋದ್ರು ಹೋಗಂತಂದು. ಮತ್ತು ಯಮ ಹಗ್ಗ ಬೀಸಿದ. ಅದು ಅಲ್ಲೇ ಬಂದುಬಿಡ್ತು. ಕಂಬಳಿಗೆ ಹತ್ತಲಿಲ್ಲ. ಅವಂದ ಇನ್ನೇನು ಮುಗೀತಂತೇಳಿ ನೋಡ್ತಾನೆ 12 ಮೇಲೆ ಟೈಮ್ ಹೋಗಿಬಿಡ್ತು. ಇವ್ನು ಸಾವಿನ ಇದು ಹೋಗಿಬಿಡ್ತು ಟೈಮಿಂಗ. ಇನ್ನೇನು ತೊಗೊಳಿಕ್ಕೆ ಅವಂಗೆ ಅಧಿಕಾರ ಇಲ್ಲ. ಆ ಟೈಮ್ದಾಗ ಕಡಿಕೆ ಆಗೋದಂದೆ ನೋಡ್ಕೋಬೇಕು ನಾವು. ಏನಾರೇ ಮಾಡಿ ಅವಾಗ ಏನಾರ ನೀವು ಏನು ರಜರಾಗರೆ ಕೂತು ಎಲ್ಲರ ಕೂತಿ ಅದು ನಿಮ್ಮ ಲಾಕರ್ ಇರ್ತಾವಲ್ಲ, ಆ ಲಾಕರ್ನಾಗ ಅದು ಕೂತ್ಕೊಂಡು ಏನು ಮಾಡೋದು, ಆ ಟೈಮ್ ಕಡಿಕೊಂಡು ಆಮೇಲೆ ಯಾರೂ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಅವಂದ ಇನ್ನು ಮುಗಿತಪ್ಪ, ಇನ್ನು ನೀನು ಒಯ್ಲಿಕ್ಕಂತರೂ ಅಧಿಕಾರ ಇಲ್ಲ ಅಂತ ಹೋಗಿಬಿಟ್ಟ. ಹೋದ ಕೂಡಲೇ ಮಹಾರಾಜರು ಎದ್ರು ನೋಡಿ, ಯಾಕೋ ಇನ್ನೂ ಸತ್ತಿಲ್ಲ ಅನ್ನಿ ಅಂತವ್ರು. ಇನ್ನು ಸಾಯುದಿಲ್ಲನ್ರಿ ಅಂತವ. ಅವರೆಲ್ಲ ಬಂದು ಹೋದ್ರು. ಅವ್ರಿಗೆ ಸಾಕಾಗಿ ಏನಾಯ್ತು. ಏನಿಲ್ರಿ ಮಹಾರಾಜ್ರ, ನಿಮಗೆ ಹೇಳ್ಬೇಕಂದ್ರೆ ನಿಮಗೂ ನೀವು ನೆನಪಿನಾಗ ಇಟ್ಕೋರಿ. ಈ ಕಂಬಳಿ ಒಳಗದ ನೋಡ್ರಿ. ಏನು ಮಹಾರಾಜ್ರೊಳಗದ ನಿಮ್ಮೊಳಗದಲ್ಲಿಲ್ಲವ. ನೀವೇನು ಕಂಬಳಿಯಿಂದ ಹೇಳಿದ್ರಲ್ಲ, ಈ ಕಂಬಳಿಯಾಗದ ರೀ, ಇನ್ನೇನು ಅಂಜಿಕೆನೇ ಇಲ್ಲ. ಹಂಗಾರೆ ಹೋಗಿ ಅವನು ಆ ದ್ವೇಷ ಮನೆ ಅಂತಲ್ಲಿ ಹೋಗಿ ರಿಕ್ಷಾ ತೊಗೊಂಡು ಬಾ, ಹೋಗು ಹೊಸ. ಅದಕ್ಕೆ ಹೋಗ್ತೀನಿ ಕರೆ, ಈ ಕಂಬಳಿ ಕೊಡ್ಬೇಕು ನನಗೆ. ತೊಗೊಂಡು ಹೋಗಂದ್ರ ಕಂಬಳಿ ಹಗರಿ ಮೇಲೆ ಹಾಕ್ಕೊಂಡು ಅಗದಿದ್ದ ಹೋದ. ಮತ್ತಂದ ಸಮರ್ಥಾತಿಯ ಸೇವಕ ವಕ್ರಪಾಹೇ ಅಸಾ ಸರ್ವ ಭೂಮಂಡಳಿ ಕೋಣಾಹಿ ಜಯಾತಿ ಲೀಲಾವರ್ಣಿತಿ ಲೋಕತಿ ನಿರುಪೇಕ್ಷಿಕದ ರಾಮದಾಸ ಅಭಿಮಾನಿ. ಜೈ ಜೈ ರಘುವೀರ ಸಮರ್ಥ ಅಂದ್ಕೊಳ್ಳಿ. ಜೈಸಂದ ಬಾಯಿ ಮೇಲೆ ಕೈ ಇಟ್ಕೊಂಡವ. ಹೆಂಗೋ ನೀ ಹೆಂಗೆ ಸತ್ತಿಲ್ಲೋ ಅಂತಂದು. ನಾ ಯಾಕೆ ಸಾಯಿಲಿ ಅಂದವ. ಅವಂದ ಮತ್ತೊಂದು ತೆಗೆದು ನೋಡಿ ನಾವು ಎಲ್ಲಿ ನಂದ ಹೆಚ್ಕೊಂಡು ಅವಾಗ ಟೈಮ್ ಬರೋಬ್ಬರ ಇತ್ತು. ಅಂದ್ಕೂಡ ಅವಂದ ನಿಮ್ಮ ಗುರು ಸಾಮಾನ್ಯ ಇರ್ಲಿಪ್ಪ ಅಂದ. ನಾನು ನಿಮ್ಮ ಗುರುವಿನ ಭೇಟಿ ಆಗ್ಲಿಕ್ಕೆ ಬರ್ಬೇಕು ಅಂದ್ಕೊಂಡು ಈಗ ಬರ್ರಿ ಅಂದ. ಮತ್ತೆ ಯಾಕಂದ್ರೆ ಮತ್ತೆ ನೀವು ನಾಳೆ ಗಿಳಿ ಏನಬೇಡ್ರಿ ನಡ್ರಿ ಅಂದ. ಹೋಗಿ ಮಹಾರಾಜ್ರು ಅಂತಲ್ಲಿ ಹೋದ ಕೂಡಲೇ ಬಾರಪ್ಪ ಜೋಶಿ ಅಂದ್ರು ಅವರು. ಚಲೋ ದಂಧ ಮಾಡ್ಲಿಕ್ಕತ್ತೇಳಿ ನೀನು ಏನು ಮತ್ತೀಗ ಏನು ನಿನ್ನ ಕೆಲಸ, ಏನೋ ತ್ರಾಸ್ತು ಕೇಳ್ಕೊಳಿಕ್ಕೆ ಬಂದಿರ್ತಾರ. ಪಂಚಾಂಗ ನೋಡ್ಯಾರು, ಸಮಾಧಾನ ಹೇಳೋದು ಬಿಟ್ಟು ನೀ ಸಾಯ್ತಿ, ನೀ ಈಗ ಸಾಯ್ತಿ, ನೀ ಹೆಂಗೆ ಉಳಿತಿ ನೋಡ್ತೀನಿ, ಇದರೊಳಗೆ ನಡೆಸಿಯಲ್ಲೋ ಜೋಯಿಸ ಅಂದ್ಕೊಂಡು ಸಾಕಾಗಿ ನಮಸ್ಕಾರ ಹಾಕಿದ್ರು. ಜೋಯಿಸಿ ಅಲ್ಲ, ಇಂಥ ದೇವ್ರ ಇಂಥ ಒಂದು ಇದು ಕೊಟ್ಟನ. ಎಲ್ಲರಿಗಿಂತ ಎಲ್ಲರ ಮೇಲೆ ಒಬ್ಬೊಬ್ಬರು ಇದ್ದೇ ಇದ್ದಾರೆ. ಇಲ್ಲದ ಈ ಅಹಂಕಾರ ಬಿಡು, ಬಂದವ್ರಿಗೆ ಚಂದಾಗಿ ಅಷ್ಟಿದೆ ಹೇಳ್ಕೊತ ನಾಮಸ್ಮರಣೆ ಮಾಡ್ಕೊತ ಜೀವನ ಉದ್ಧಾರ ಮಾಡ್ಕೊರು ಅಂತಂದರು. ಉಪದೇಶ ಕೊಟ್ಟರು ಮಹಾರಾಜ್.
ಇನ್ನು ಮೇಲೆ ನಾನು ನೀವು ಹೆಂಗೆ ಹೇಳ್ತೀರಿ ಹಂಗಿರ್ತೀನಿ ಅಂತೇಳಿ ಶರಣಾಗತಿಯಾಗಿ ಉಪದೇಶ ತಗೊಂಡು ಹೋದ್ರು. ಟೋಪಾರ ಕುಮಾಯೇ ಟೋಪಾರ ಕುಮಾಯೇ ಟೋಪಾರ ಕುಮಾಯೇ ಹಾ ಟೋಪಾರ ಕುಮಾಯೇ समर्थातिया सेवका वक्रपाये समर्थातिया सेवका वक्रपाये असा सर्व भूमंडळी कोण आहे सर्व भूमंडळी कोण आहे ನನಗ 68 ವರ್ಷೀಗ ನೀವು ಎಲ್ಲ ಹೆಂಗಂತೀರಿ ಇಲ್ಲಿ ಅಂತೀರಿ ಇಲ್ಲಿಂದ ಅನ್ರಿ सर्व भूमंडळी कोण आहे जयाची लीळा वर्णिती लोकतीने ನೋಡ್ರಿ ಹಂಗ ಮಹಾರಾಜರ ಶಿಷ್ಯರಾಗಿ ನಾವು ಹೆಂಗಿರ್ಬೇಕು ಅನ್ನುವಂಥದ್ದನ್ನು ನಾವು ಕಲ್ಕೋಬೇಕು. ಆ ಗುರುನಾಥರ ನಾಮಸ್ಮರಣ ಎಂಥ ಶಕ್ತಿ ಇರಬೇಕು. ಟೋಪಾರ ಕುಮಾಯೇ ಜಯ ಜಯ ಟೋಪಾರ ಕುಮಾಯೇ ಜಯ ಜಯ ಟೋಪಾರ ಕುಮಾಯೇ ವಿಠಾಲ 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 ಕೈ ಮ್ಯಾಲೆ ತಗೊಂಡ ವಿಠಾಲ 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 ಓ ಒಮ್ಮೆ ಮಹಾಪೂರ್ವಾಗಿ ಎಲ್ಲರೂ ಮುಳುಗಲಿಕ್ಕೆ ಹತ್ತಿದ್ರಂತ. ದೇವರಿಗೆ ಭಗವಂತಗೆ ಅನ್ನಿಸ್ತು ಇವ್ರು ಪಾರ್ ಮಾಡ್ಬೇಕಂತ ಹೇಳಿ. ಇವ್ರು ಯಾರು ತೊಗೊಂಡು ಹೋಗ್ಬೇಕು, ಇವ್ರು ಪಾರ್ ಮಾಡ್ಬೇಕಂತ ಬಂದ್ರೆ ನೋಡ್ತಾನೆ ಎಲ್ಲರೂ ಮುಣಿಗೆ ಬಿಟ್ಟಾರೆ. ಮತ್ತು ಯಾರು ಮುಣಿ ಹೆಂಗೆ ಗೊತ್ತಾಗಬೇಕು? ಅವು ಮ್ಯಾಲೆ ಯಾರು ಕೈ ಇರ್ತಲ್ಲ ಅವ್ರನ್ನ ಕೈ ಹಿಡಿದು ಜಕ್ಕೋಬೇಕಾದ್ರು ಯಾರು ಹಿಂಗೆ
ಮ್ಯಾಲ ಕೈ ಮಾಡಿ ಹಿಂಗೆ ಮಾಡಿ ವಿಠಲ ವಿಠಲ ಅಂತ ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತಿರಲ್ಲ ಅವ್ರು ಪಾರು ಮಾಡಿದ. ಉಳ್ಕಿದವರೆಲ್ಲರೂ ಇಲ್ಲ ನೀವು ಅಂದಂಗೆ ಒಬ್ಬ ಮುದಿಕ ಅಂದ್ಲಂತೆ ವೆಂಕಟರಮಣ ಗೋವಿಂದ ಗೋ ನೀವು ಅಂದಂಗೆ ಯಾಕೆ ಮುದುಕಿ ಇಲ್ಲಿ ತನಕ ಬಂದಿ ಅನ್ನಂದ್ರೆ ಅಲ್ಲಾಕ್ ಬರೋದಿಲ್ಲ. ಅದು ನಮ್ಮ ಹಿರಿಯನ ಹೆಸರು ಅದು. ಈಗ ಯಾರು ಅಂದರೆ ಹಿರಿಯನ ಹೆಸರು ದೇವರು ಇರ್ತಾವೆ, ಚಿಂತ್ಯ ಪಿಂಟ್ಯ ಲಿಂತ್ಯ. ಅದಕ್ಕೆ ಅಂದ್ರೆ ವಿಠಾಲ 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 जयाती लीळावणीती लोकतिने नुपेक्षी कराराम दासारिवारी आकल्पाईश्वारी त्यापुळा माझ्या सकळा हरिचाराचा कल्पनेची बाजार हो कोण काळी ही संत मंडळी सुखी असो अहंकाराच्या वारा न लागो रासा माझा विठ्ठलाचा भाविकाची नामा म्हणेतया असावे कल्याण जामुक निदान पांडुर ಒಬ್ಬಾರ ಕುಮಾಯೇ ಒಬ್ಬಾರ ಕುಮಾಯೇ ಒಬ್ಬಾರ ಕುಮಾಯೇ ಬೋಲಾ ಪುಂಡಲೇ ಶ್ರೀ ಜ್ಞಾನದೇವ ರಾಜಾ